9 lakhs ಅವನ ಅಕೌಂಟಿಗೆ ಆಗ್ತಿದ್ರೆ ಅವನು ಇವತ್ತು ಜೀವಂತವಾಗಿ ಇರ್ತಿದ್ದ. ಸೊ ಒಂದು ಅನ್ಯಾಯವಾಗೊಂದು ಜೀವ ತೆಗೆದಿದ್ದಾರೆ. ಇದು ನಮಗೆ ತುಂಬ ಬೇಸರದ ಸಂಗತಿ ಸರ್. ಅವನ ಸಾವಿಗೆ ಒಂದು ನ್ಯಾಯ ದೊರಕಬೇಕು ಅಷ್ಟೇ. ನಾನು ಏನು ಹೇಳ್ತಾ ಇಲ್ಲ, ಬಟ್ ಅವನ ಒಂದು ಜೀವ ಅನ್ಯಾಯವಾಗಿ ಹೋಗಿದೆ. ನನ್ನ ಹೆಸರು ಲೋನಾ ಗೋಮ್ಸ್ ಅಂತ. ನಾನು ಫೆರ್ಮೈ ಅವನ ಮೃತ ವ್ಯಕ್ತಿ ಮನೋಹರ್ ಪಿರರ ಅವನ ನೇಬರ್ ಆಗಿದ್ದೇನೆ. ಅವನ ಮನೆಗೆ ಅಂತ ಲೋನ್ ಮಾಡಿದ್ದ. ಅಂದರೆ ಅವನ ಅಣ್ಣ ಒಬ್ಬರು ಇದ್ದಾರೆ ಗುಜರಾತಲ್ಲಿ, ಅವರು ಪೇಮೆಂಟ್ ಮಾಡ್ತಾಯಿದ್ರು. ಕೋವಿಡ್ ನಂತರ ಅವರಿಗೆ ಸ್ವಲ್ಪ ಬಿಸ್ನೆಸ್ ಲಾಸ್ ಆಯಿತು. ಅದರ ನಂತರ ಇವರು ಲೋನ್ ರೀಪೇಮೆಂಟ್ ಮಾಡಲಿಲ್ಲ ಅಂತ ಸೀಸ್ ಆಗಿತ್ತು. ಮನೆ ಕೂಡ ಸೀಸ್ ಆಗಿತ್ತು. ಇವರ ಮನೆ ಸೀಸ್ ಆಗಿದೆ ಅಂತ ತಿಳಿದ ನಂತರ ಅವರ ತಂಗಿಯೊಬ್ಬರು ಸಿಸ್ಟರ್ ಇದ್ದಾರೆ, ಅವರು ಕಷ್ಟಪಟ್ಟು ಎಲ್ಲರ ಹತ್ರ ಕೇಳಿ ಇವನನ್ನು ಸ್ವಲ್ಪ ಬಚಾವ್ ಮಾಡಬೇಕು, ಇವನು ಆಲ್ರೆಡಿ ಹಾರ್ಟ್ ಪೇಷಂಟ್ ಮತ್ತು ಆಪ್ರೇಷನ್ ಎಲ್ಲ ಆಗಿತ್ತು, ಇವನಿಗೆ ಇನ್ನೂ ಕಷ್ಟ ಬರಬಾರ್ದಂತ ಅವರೊಂದು ವ್ಯವಸ್ಥೆಯನ್ನು ಮಾಡಿದರು. 15 ಲಕ್ಷ ಅವರ ಅಕೌಂಟಿಗೆ ಹಾಕಿದೆ. ಅದರ ಇದು ಸ್ಟೇಟ್ಮೆಂಟ್ ಕೂಡ ಅವನು ತೀರುವ ಮೊದಲು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಂಡಿದ್ದಾನೆ. ಪಾಸ್ಬುಕ್ಕಲ್ಲಿ ಅವನು ಶೇರ್ ಮಾಡಿದ್ದಾನೆ. ಅಕೌಂಟ್ ಬಂದದ್ದು, ವಿಡ್ರಾ ಆದದ್ದೆಲ್ಲ ಡೀಟೇಲ್ಸ್ ಅಲ್ಲಿ ಇದೆ ಸರ್. ಸೊ ಅದಕ್ಕೋಸ್ಕರ ಅದು 9 lakhs ಅವನ ಅಕೌಂಟಿಗೆ ಆಗ್ತಿದ್ರೆ ಅವನು ಇವತ್ತು ಜೀವಂತವಾಗಿ ಇರ್ತಿದ್ದ. ಸೊ ಒಂದು ಅನ್ಯಾಯವಾಗೊಂದು ಜೀವ ತೆಗೆದಿದ್ದಾರೆ. ಇದು ನಮಗೆ ತುಂಬ ಬೇಸರದ ಸಂಗತಿ ಸರ್. ಅವನಿಗೆ ಒಂದು ನ್ಯಾಯ ದೊರಕಬೇಕು, ನಮ್ಮದು ಒಂದು ಅದೇ ಅಪೇಕ್ಷೆ. ನಾನು ಮಾನ್ಯ ಸ್ಪೀಕರ್ UT ಖಾದರ್ ಅವರಿಗೆ ಇದರ ಬಗ್ಗೆ ಮನವಿ ಆಲ್ರೆಡಿ ಕೊಟ್ಟಿದ್ದೇನೆ. ಬೇರೆ ಕಡೆಗಳಿಂದ ಏನು ಒತ್ತಡಗಳು ಬರ್ತಾ ಇದೆ ಇನ್ವೆಸ್ಟಿಗೇಷನ್ಗೆ. ಸೊ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಸ್ಪೀಕರ್ ಅವರ ಹತ್ರ, ಎಲ್ಲಿಯೂ ಕೂಡ ಇಂಟರ್ಫಿಯರೆನ್ಸ್ ಇರದೆ ಒಂದು ಏನು ಹೇಳ್ತಾರೆ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಏನಾಗಬೇಕು, ತನಿಖೆ ಆಗಬೇಕು. ಮತ್ತು ಯಾರು ಇದರಲ್ಲಿ ನಮಗೆ ಏನು ಗೊತ್ತಿಲ್ಲ, ಏನು ಹೇಗಾಗಿದೆ, ಬಟ್ ಸೂಕ್ತ ತನಿಖೆಯಾಗಿ ತಪ್ಪಿತಸ್ಥರ ಒಂದು ಶಿಕ್ಷೆ ಆಗಬೇಕು. ಯಾಕೆ ನ್ಯಾಯ ಎಲ್ಲರಿಗೂ ಒಂದೇ ಥರ, ಅಂದರೆ ಹಣ ಇದ್ದವರಿಗೆ ಮತ್ತು ಬಡವರಿಗೆ ಅಂತ ನ್ಯಾಯ ಇರಬಾರ್ದು. ಇದರಿಂದ ನಮಗೆ ಏನಾಗುತ್ತೆ, ಏನು ಹೇಳ್ತಾರೆ, ಕಾನೂನಿನ ಬಗ್ಗೆ ಭರವಸೆ ಹೋಗುತ್ತೆ. ಆದ್ದರಿಂದ ಇದು ಕಳಕಳಿಯ ವಿನಂತಿ, ನ್ಯಾಯಯುತವಾಗಿ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಅವರು ಕೂಡ ನಮ್ಮ ನೇಬರೇ, ನಮ್ಮ ಒಂದೇ ಚರ್ಚ್ ಅವರು. ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೇವೆ. ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣವಂತ ವ್ಯಕ್ತಿ. ಯಾವುದೋ ಒಂದು ಆಕ್ಸಿಡೆಂಟಿಂದ ಅವರು ಸ್ವಲ್ಪ ಹ್ಯಾಂಡಿಕ್ಯಾಪ್ ಆಗಿದ್ದರು. ಅವರಿಗೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವರ ಕೆಲಸ ಅವರು ಹೇಗಾದರೂ ಮಾಡಿ ಆನ್ಲೈನ್ ಏನಾದ್ರು ಮಾಡಿ ಅವರ ಜೀವನ ಸಾರ್ತಿದ್ರು. ಯಾರ ತಂಟೆಗೆ ಹೋದವರಲ್ಲ, ಯಾರ ವಿಚಾರದಲ್ಲಿ ಮಾತಾಡುವವರಲ್ಲ, ಏನಲ್ಲ, ಅವರಷ್ಟಕ್ಕೆ ಅವರು ಇರ್ತಾಯಿದ್ರು. ನಮಗೂ ಅವರ ಸಾವಿನ ಬಗ್ಗೆ ಕೇಳಿ ಒಂದೇ ಸಲ ನಮಗೂ ತುಂಬ ಬೇಸರ ಆಯಿತು. ಯಾಕೆ ಈ ಥರ ಮಾಡಿದರು ಅವರು ಈ ಥರ ಮಾಡುವಂಥ ವ್ಯಕ್ತಿಯೇ ಇರಲಿಲ್ಲ. ಮತ್ತು ಅವರು ಸುಸೈಡ್ ಮಾಡಿದ ಆ ದೃಶ್ಯ ನೋಡಿದರೆ ಅದು ತುಂಬ ಭಯಾನಕರವಾದಂಥದ್ದು ದೃಶ್ಯ. ಆ ಥರ ಆಗಬಾರ್ದಿತ್ತು. ಅವನಿಗೆ ಎಲ್ಲಿಂದ ಅವನಿಗೆ ಆ ಸುಸೈಡ್ ಮಾಡುವ ಆಲೋಚನೆ ಬಂದಿದೆಯೋ, ಯಾವ ಕಡೆಯಿಂದ ಬಂದಿದೆ, ಆ ಕಡೆಯಿಂದ ಸೂಕ್ತ ತನಿಖೆ ಆಗಬೇಕು. ಯಾವುದು ಅವನ MCC ಬ್ಯಾಂಕ್ ಅಂದರೆ ನಮ್ಮದೇ ಬ್ಯಾಂಕ್, ನಾವು ಕೂಡ ಅದರ ಶೇರ್ ಹೋಲ್ಡರೇ, ನಮ್ಗೆ ಕೂಡ ಅಧಿಕಾರ ಉಂಟು ಕೇಳಲಿಕ್ಕೆ. ನಾಳೆ ಅವನಿಗೆ ಆದ ಪರಿಸ್ಥಿತಿ ನಮ್ಗೆ ಕೂಡ ಆಗ್ಬೋದು, ನಮ್ಮ ಮೇಲೆ ಕೂಡ ಆಗ್ಬೋದು. ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಒಬ್ಬನಿಗೆ ಒಂದು ಅಂಥ ಪರಿಸ್ಥಿತಿ ಬಂದರೆ ನಾವು ಮುಂದೆ ಹೋಗಿ ಅವರ ಪ್ರೊಟೆಸ್ಟ್ ಮಾಡೋದಿದ್ದರೆ ಅದು ಅಲ್ಲೇ ಬಿದ್ದು ಹೋಗ್ತದೆ, ಅಲ್ಲೇ ಉಳಿದು ಹೋಗ್ತದೆ. ಪುನಃ ಅಂಥ ಕೇಸಸ್ಸು ಪುನಃ ಮುಂದುವರಿತಾ ಹೋಗ್ತದೆ. ಆದ ಕಾರಣ ಇಲ್ಲೇ ನಾವು ಇದು ಸ್ಟಾಪ್ ಆಗಬೇಕಂತ ನಾವು ಈ ಮನೋಹರ್ ಪಿರರನ ಆತ್ಮಹತ್ಯೆಯ ಕೇಸಿನಿಂದ ನಾವು ಅವರಿಗೆ ಧೈರ್ಯ ಕೊಟ್ಟು, ಅವರ ಫ್ಯಾಮಿಲಿಗೆ ಧೈರ್ಯ ಕೊಟ್ಟು ನಾವು ಅವರಿಗೆ ಸಹಕಾರ ಮಾಡಿ ಅವನಿಗೆ ನ್ಯಾಯ ಸಿಗಬೇಕಂತ. ನಂದು ಜಾನ್ ಮೋರಸ್ ಅಂತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.